ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 23. ಯುದ್ಧ ಮಾಡುವವರನ್ನು ನೋಡುತ್ತೇನೆ ನಾನು, ಯಾರು ಅವರು ಇಲ್ಲಿ ಸೇರಿದ್ದಾರೆ? ಧೃತರಾಷ್ಟ್ರನ ಮಗನಾಗಿ ದುರ್ಬುದ್ಧಿಯವನಾದ ಯುದ್ಧದಲ್ಲಿ ಹಿತವನ್ನು ಮಾಡಬಯಸುವವರು. ಅನುವಾದ: ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರತಿಷ್ಠೆಗೊಳಿಸುವ ಆಕ್ಷೇಪಣೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ. ಭಾವಾರ್ಥ ನೋಡೋಣ ಬನ್ನಿ. ತನ್ನ ತಂದೆಯಾದ ಧೃತರಾಷ್ಟ್ರನ ಜೊತೆಗೂಡಿ ದುಷ್ಟ ಯೋಜನೆಗಳಿಂದ ಪಾಂಡವರ ರಾಜ್ಯವನ್ನು ಆಕ್ರಮಿಸಿಕೊಳ್ಳುವುದು ದುರ್ಯೋಧನನ ಬಯಕೆ ಎಂಬುದು ಎಲ್ಲರಿಗೂ ತಿಳಿದಿದ್ದ ರಹಸ್ಯ. ಆದುದರಿಂದ ದುರ್ಯೋಧನನ ಪಕ್ಷವನ್ನು ಸೇರುವವರೆಲ್ಲ ಒಂದೇ ಬಗೆಯ ಜನರೇ ಆಗಿರಬೇಕು. ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ. ಅವರೊಡನೆ ಶಾಂತಿ ಸಂದೇಹವನ್ನು ನಡೆಸುವ ಉದ್ದೇಶವೇನೂ ಇರಲಿಲ್ಲ. ಕೃಷ್ಣನನ್ನು ತನ್ನ ಪಕ್ಕದಲ್ಲಿಯೇ ಕುಳಿತಿದ್ದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆ ಇತ್ತು. ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ. ಅರ್ಥ ತಿಳಿಯೋಣ ಬನ್ನಿ. ನಾನು ಈ ಮಹಾ ಯುದ್ಧಕ್ಕೆ ಸಿದ್ಧರಾಗಿ ನಿಂತಿರುವವರನ್ನು ನೋಡಬೇಕು. ವಿಶೇಷವಾಗಿ ಯಾರೊಂದಿಗೆ ನನ್ನ ಹೋರಾಟ ಬೇಕಾಗಿದೆ ಎಂಬುದು ತಿಳಿದುಕೊಳ್ಳಲು ಬಯಸುತ್ತೇನೆ. ಈ ಶ್ಲೋಕದಲ್ಲಿ ಅರ್ಜುನನು ತನ್ನ ಉದ್ದೇಶವನ್ನು ಸ್ಪಷ್ಟಪಡಿಸುತ್ತಾನೆ. ಅವನು ಕೌರವರ ಸೇನೆಯಲ್ಲಿ ಯಾರು ಮುಖ್ಯ ಯೋಧರು, ಅವರೊಂದಿಗೆ ತಾನೇನು ಯುದ್ಧ ಮಾಡಬೇಕಿದೆ ಎಂಬುದು ನೋಡಲು ಬಯಸುತ್ತಾನೆ. ಇದು ಕೇವಲ ಯುದ್ಧ ತಂತ್ರದ ದೃಷ್ಟಿಯಿಂದಲ್ಲ, ಅವನೊಳಗಿನ ಶಾಂತಿ ಮತ್ತು ಆತಂಕ ದ್ವಂದ್ವದ ಸೂಚನೆ. ಮುಂದೆ ಅವನು ಕಣ್ಣಿಗೆ ಕುಟುಂಬ, ಸ್ನೇಹಿತರು, ಗುರುಗಳು ಕಾಣುತ್ತಿದ್ದಂತೆಯೇ ಅವನ ಧೈರ್ಯ ಕುಸಿಯಲು ಆರಂಭವಾಗುತ್ತದೆ.